ನಿಜವಾಗ್ಲೂ ಬ್ರಿಟಿಷರ ಗುಲಾಮರು ಯಾರು? ಈ ವಿಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸುಧಾಂಶು ತ್ರಿವೇದಿ. ಮೋತಿಲಾಲ್ ನೆಹರು ಬ್ರಿಟಿಷರ ಪರ ವಕಾಲತ್ತು ವಹಿಸಿ ಹೇಗೆ ಕೋಟಿ ಹಣವನ್ನ ಸಂಪಾದಿಸಿದ್ರು? ಕಾಂಗ್ರೆಸ್ ನಾಯಕರು ಹೇಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗಲ್ಲಿಗೇರಿಸಿದ್ರು? ಸರ್ ಸೈಯದ್ ಅಹಮದ್ ಖಾನ್ ಅವರು ಬರೆದಿರುವ ಪುಸ್ತಕದಲ್ಲಿ ಏನಿದೆ? ನಮಸ್ಕಾರ. ಕೆಲವರು ಬಾಯಿ ಬಿಟ್ರೆ ಸಾಕು, ಬಿಜೆಪಿಯವರು ಬ್ರಿಟಿಷರ ಗುಲಾಮರು, RSSನವರು ಬ್ರಿಟಿಷರ ಗುಲಾಮರು ಅಂತ ಹೇಳಿ ಆಗಾಗ ಬಾಯಿ ಬಡ್ಕೊಳ್ತಾನೆ ಇರ್ತಾರೆ. ಆದರೆ ನಿಜವಾದ ಬ್ರಿಟಿಷರ ಗುಲಾಮರು ಯಾರು ಅನ್ನೋದನ್ನ ಬಿಜೆಪಿಯ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಸುಧಾಂಶು ತ್ರಿವೇದಿ ಅವರು ಹೇಳಿದ್ದಾರೆ. ಸುಧಾಂಶು ತ್ರಿವೇದಿ ಅವರು ಏನ್ ಹೇಳಿದ್ರು ಅಂದ್ರೆ, ಸರ್ ಸೈಯದ್ ಅಹಮದ್ ಖಾನ್ ಅವರು ಒಂದು ಪುಸ್ತಕವನ್ನ ಬರೆದಿದ್ರು. ಆ ಪುಸ್ತಕದ ಹೆಸರು ಅಸ್ಬಾಬ್-ಇ-ಭಗವತ್ ಹಿಂದ್. ಆ ಪುಸ್ತಕದಲ್ಲಿ ಸೈಯದ್ ಅಹಮದ್ ಅವರು 1857ರಲ್ಲಿ ನಡೆದ ಘಟನೆಗಳ ಬಗ್ಗೆ ಬ್ರಿಟಿಷರಿಗಾಗಿ ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಇದು ಹಿಂದೂಗಳು ಮಾಡಿದಂತಹ ತಪ್ಪು, ಇದರಲ್ಲಿ ಮುಸಲ್ಮಾನರನ್ನ ಎಳೆದು ತರುವುದು ಬಹಳ ದೊಡ್ಡ ತಪ್ಪು, ಮುಸಲ್ಮಾನರು ನಿಮಗೆ ಅಂದ್ರೆ ಬ್ರಿಟಿಷರಿಗೆ ಬಹಳ ನಿಷ್ಠಾವಂತರಾಗಿದ್ದಾರೆ ಹೇಳಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಅಂತ ಸುಧಾಂಶು ತ್ರಿವೇದಿ ಅವರು ಹೇಳಿದ್ರು. ಅಷ್ಟೇ ಅಲ್ಲ, ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥದ್ದು ಬೇರೆ ಬೇರೆ ಸಮುದಾಯಗಳಲ್ಲ, ಬದಲಾಗಿ ಇದು ಬೇರೆ ಬೇರೆ ದೇಶಗಳು. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದ್ರೆ ನಾವು ಹಿಂದೂಗಳ ರಕ್ಷಕರಾಗೋದಿಲ್ಲ. ನಮಗೆ ಖಡ್ಗವನ್ನ ಅಸ್ತ್ರವನ್ನ ಕೈಯಲ್ಲಿ ಹಿಡಿಯೋದಕ್ಕೆ ಒಂದೊಳ್ಳೆ ಸಮಯಾವಕಾಶ ಬೇಕು ಅಂತ ಸೈಯದ್ ಅಹಮದ್ ಖಾನ್ ಅವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ರು ಅಂತ ಹೇಳಿ ಸುಧಾಂಶು ತ್ರಿವೇದಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಪಕ್ಷವನ್ನೇ ಸ್ಥಾಪಿಸಿದ್ದು ಬ್ರಿಟಿಷರು ಅಂತ ಸುಧಾಂಶು ತ್ರಿವೇದಿ ಅವರು ಹೇಳಿದ್ರು. और ये ಹೇಳಿದ್ರು ನೀವು ಕೇಳಿಸ್ಕೊಳ್ಳಿ. अंग्रेजों से कौन मिला था? सतीश जी, जिस पार्टी की स्थापना एक अंग्रेज ने कराई, एलन ऑक्टेवियम ह्यूम, वो तो अंग्रेजों से मिली हुई नहीं थी. जिसके पहले 25 साल में दर्जनों अध्यक्ष, कांग्रेस पार्टी के अध्यक्ष अंग्रेज सेक्रेटरी रहे. अगर आपको नाम न पता हो तो बता दो, विलियम वेडनबर्ग, जॉर्ज यूल, अल्फ्रेड रोब इत्यादि इत्यादि ये ब्रिटिश सरकार के सेक्रेटरी थे और स्वघोषित लड़ने वाली पार्टी के सदर थे. 1937ರಲ್ಲಿ ಪ್ರೊವಿನ್ಷಿಯಲ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ಯಾರ ಹೆಸರನ್ನ ಹೇಳಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು? ಅವರು ಹೇಳಿದ್ದು ಬ್ರಿಟಿಷ್ ರಾಣಿಯ ಹೆಸರನ್ನ. ಸೊ ಯಾರು ಬ್ರಿಟಿಷರ ಗುಲಾಮರು ಅಂತ ಸುಧಾಂಶು ತ್ರಿವೇದಿ ಪ್ರಶ್ನಿಸಿದ್ದಾರೆ. ये अंग्रेजों के झंडे के नीचे शपथ किसने ली? 1937 प्रोविंशियल असेंबलीज इलेक्शन में राज्यों की सरकारें कांग्रेस की बनी, किसकी शपथ ली थी? और 2 सितंबर 46 को नेहरू प्रधानमंत्री बने, अंतरिम सरकार में वेवल ने शपथ दिलाई, क्वीन के निष्ठा के नाम की शपथ ली, यूनियन जैक झंडे के नीचे. अरे भाई कुछ तो समझ के बोलिए, पत्रकार है सर. ನೆಹರು ಅವರು ಪ್ರಧಾನಿ ಆದಾಗಲೂ ಯಾರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು? ಬ್ರಿಟಿಷ್ ರಾಣಿಯ ಹೆಸರಿನಲ್ಲಿ ಯೂನಿಯನ್ ಜಾಕ್ ಧ್ವಜದ ಕೆಳಗೆ ಇವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅಂತ ಹೇಳಿ ತ್ರಿವೇದಿ ಅವರು ಹೇಳಿದ್ರು. ಇಷ್ಟರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿಜವಾಗಿಯೂ ಬ್ರಿಟಿಷರ ಗುಲಾಮರು ಯಾರು ಅಂತ. ಇನ್ನು ಮೋತಿಲಾಲ್ ನೆಹರು ಅವರು ಬ್ರಿಟಿಷರ ಪರ ವಕಾಲತ್ತನ್ನು ವಹಿಸಿ ಆ ಕಾಲದಲ್ಲೇ ಕೋಟಿ ಹಣವನ್ನ ಹೇಗೆ ಸಂಪಾದಿಸಿದ್ರು? ಈ ಕೆಲ ಕಾಂಗ್ರೆಸ್ ನಾಯಕರು ಬ್ರಿಟಿಷರ ಪರ ವಕಾಲತ್ತು ವಹಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೇಗೆ ಗಲ್ಲಿಗೇರಿಸಿದ್ರು ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರ ಜಾತಕವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸುಧಾಂಶು ತ್ರಿವೇದಿ ಅವರು. ये मोतीलाल नेहरू इतना पैसा कहां से कमाए थे? करोड़ों रुपए उस जमाने में. हम लोग तो भुखमरी के दौर में थे. प्रिवी काउंसिल में किसके केस लड़ते थे जाके? अंग्रेजों के तो केस लड़ते थे जाके ना लंदन में. ये जब काकोरी का प्रकरण हुआ तो चंद्रशेखर आजाद जी जिसमें शहीद हो गए और राम प्रसाद बिस्मिल और अशफाक उल्लाह खां को फांसी हुई, ब्रिटिश सरकार का वकील कौन था? कांग्रेस के नेता जगत नारायण मुल्ला. ವೀಕ್ಷಕರೇ, ನೋಡಿದ್ರಲ್ವಾ ಸುಧಾಂಶು ತ್ರಿವೇದಿ ಅವರು ನಿಜವಾಗ್ಲೂ ಬ್ರಿಟಿಷರ ಗುಲಾಮರು ಯಾರು ಅನ್ನೋದನ್ನ ಹೇಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.